ವೆಲ್ಕಮ್ ಟು ರೋಜಾ ಆಚಾರ್ ವ್ಲಾಗ್. ಎಲ್ಲ ಹೇಗಿದ್ದೀರಾ? ನಾನು ಸುಖವಾಗಿದ್ದೀನಿ. ಇವತ್ತು ನಾವು ಏನು ಮಾಡ್ತೀನಿ, ಎಲ್ಲಿಗೆ ಹೋಗ್ತೀವಿ ಎಲ್ಲದೂ ಈ ವ್ಲಾಗಲ್ಲಿ ತೋರಿಸ್ತೀವಿ, ಬನ್ನಿ. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡೋದೇ ಒಂದು ದೊಡ್ಡ ಕೆಲಸ ನನಗೆ. ಬಿಕಾಸ್ ಅಷ್ಟು ತರಲೆ ಅಂದರೆ ತರಲೆ ಅವಳು. ಫ್ರೆಂಡ್ಸ್, ನಮ್ಮ ಹಸ್ಬೆಂಡು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಅವ್ರಿಗೆ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನಾನು. ಬನ್ನಿ, ರೈಲ್ವೆ ಸ್ಟೇಷನ್ಗೆ ಹೋಗಿ ಸಿಗೋಣ. ನಾನು ನಮ್ಮ ಹಸ್ಬೆಂಡಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ರೈಲ್ವೆ ಸ್ಟೇಷನಿಗೆ. ಬರ್ತಾ ಇದ್ದಾರೆ ನೋಡಿ ಗಾಯ್ಸ್, ನಮ್ಮ ಹಸ್ಬೆಂಡ್ ಅವರು. ನಮ್ಮ ಹಸ್ಬೆಂಡ್ ಅವರು ಎಳ್ನೀರು ಕುಡ್ಕೊಂಡು ಮನೆಗೆ ಹೋದ್ವಿ. ಹೋಗಿದ ತಕ್ಷಣನೇ ಅವ್ರ ಮಗಳಿಗೆ ಎತ್ಕೊಂಡು ಮುದ್ದಾಡಿದ್ವಿ. ಚಿನಿ, ಯಾರು ಬಂದ್ರು? ಯಾರು ಬಂದ್ರು? ಯಾರು ಯಾರು ಬಂದ್ರು? ಪಪ್ಪ. ಇವಾಗ ನಮ್ಮ ನಾದ್ನಿ ಮದುವೆದು ಆಲ್ಬಮ್ ನೋಡೋಣ ಬನ್ನಿ. ಇದು ಡೇ 1 ಮನೆಯಿಂದ ಹೊರಡಿಸ್ತಿರೋದು. ಎಲ್ಲರೂ ಬಂದು ಆರತಿ ಮಾಡಿ ಮನೆಯಿಂದ ಹೊರಡಿಸ್ತಾರೆ. ಛತ್ರಕ್ಕೆ ಹೋಗಿದ ತಕ್ಷಣ ಫಸ್ಟು ಗಣಪತಿ ಪೂಜೆ ಮಾಡಿಸ್ತಾರೆ. ಫೋಟೋಸ್ ಎಲ್ಲ ಮದುವೆದು, ಯಾಕಂದರೆ ಅವಳಿಗೆ ಆ ಟೈಮಲ್ಲಿ ಫೀವರ್ ಇತ್ತು ಅಂತ ಅಂದ್ಬಿಟ್ಟು ಅವಳು ಜಾಸ್ತಿ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಬರಲಿಲ್ಲ ಅವಳು. ನನಗೆ ಫಸ್ಟ್ ಟೈಮ್ ಲೆನ್ಸ್ ಹಾಕೊಂಡಾಗ ನನಗೆ ಒಂಥರ ಅನ್ಕಂಫರ್ಟೇಬಲ್ ಫೀಲ್, ಏನೋ ಕಣ್ಣೊಳಗೆ ಕೂತಿದೆ ಅಂತ ಅಂದ್ಬಿಟ್ಟು ರಿಸೆಪ್ಷನ್ ಮುಗಿದ ತಕ್ಷಣವೇ ಫಸ್ಟ್ ತೆಕ್ಕೊಂಡ್ಬಿಟ್ಟೆ ಅದು. ಇದು ನಮ್ಮ ಇಡೀ ಫ್ಯಾಮಿಲಿ ಫೋಟೋಸ್ ನೋಡಿ, ಎಷ್ಟು ಜನ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಅಂತ. ನಾನು ಇಲ್ಲಿದ್ದೀನಿ ಮಧ್ಯದಲ್ಲಿ. ನನ್ನ ಮಗಳು ಅವಾಗ ಮಲ್ಕೊಂಡ್ಬಿಟ್ಟಿದ್ಲು, ಅಮ್ಮನ ಜೊತೆ ಇದ್ಲು. ಸೊ ಅವಳೊಬ್ಳು ಇಲ್ಲಿ ನಮ್ಮ ಫ್ಯಾಮಿಲಿ ಫೋಟೋದಲ್ಲಿ ಮಿಸ್ಸಿಂಗ್ ಆಗಿದ್ದಾಳೆ. ಸೊ ಫ್ರೆಂಡ್ಸ್, ಇದೆಲ್ಲ ರಿಸೆಪ್ಷನ್ ಫೋಟೋಸು. ಸೊ ನೆಕ್ಸ್ಟ್ ಮಾರ್ನಿಂಗ್ ಸುಗ್ಗಿ ನೀರು ಅಂತ ಹಾಕ್ತಾರೆ. ಆಗಿದ್ದು ಛತ್ರ ಧನ್ಯ ಆ್ಯಂಡ್ ಚೇತನ್ ಅಂತ. ಸೊ ಇದು ಗೌರಿ ಪೂಜೆ ಮಾಡಿಸ್ತಾರೆ. ತಾಳಿ ಕಟ್ಸೋಕ್ಕಿಂತ ಮುಂಚೆ ಫಸ್ಟ್ ಗೌರಿ ಪೂಜೆ ಮಾಡಿ. ಸೊ ಇಲ್ಲಿ ಹುಡುಗಿ ಗೌರಿ ಪೂಜೆ ಮಾಡ್ತಿದ್ರೆ ಹುಡುಗ ಕಾಶಿ ಯಾತ್ರೆಗೆ ಅಂತ ಹೊರಡ್ತಾರೆ. ಆವಾಗ ಹುಡುಗಿ ಅಪ್ಪ ಅಮ್ಮ ಹುಡುಗನಿಗೆ ಕರ್ಕೊಂಬಂದು ನನ್ನ ಮಗಳಿಗೆ ನಿಮಗೆ ಕೊಡ್ತೀವಿ, ಕಾಶಿ ಯಾತ್ರೆಗೆ ಹೋಗ್ಬೇಡ್ರಿ ಅಂತ ಪಾದ ಪೂಜೆ ಮಾಡ್ತಾರೆ. ಸೊ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ಕೊಂಡು ಕರ್ಕೊಂಬರ್ತಾರೆ ಒಳಗೆ. ಸೊ ಹುಡುಗಿಗೆ ಸೋದ್ರ ಮಾವನೇ ಹೊಸ ಮನೆಗೆ ಕರ್ಕೊಂಬರಬೇಕು. ಮದುವೆ ಆಗ್ತಾ ಇದೆ, ಮಾಂಗಲ್ಯ ಧಾರಣಿ.
ಸೊ ಇದು ಮನೆಗೆ ಕರ್ಕೊಳೋ ಶಾಸ್ತ್ರ. ಸೊ ಇಲ್ಲಿಗೆ ಆಲ್ಬಮ್ ನೋಡಿದ್ದು ಕಂಪ್ಲೀಟ್ ಆಯಿತು. ಗಾಯ್ಸ್, ನಾವು ಇವಾಗ ಮಾಲಿಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಮಾಲಿಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ಕ್ಯೂಟಿ ಹೆಂಗೆ ರೆಡಿ ಆಗಿದ್ದಾಳೆ. ಹಾಯ್ ಮಾಡಿ. ಸೊ ಹೋಗೋಣ ಬನ್ನಿ. ಎಲ್ಲಿಗೆ ಬಂದಿದ್ದೀರಾ? ಇದೇ ನಮ್ಮ ಶಿವಮೊಗ್ಗದ ಸಿಟಿ ಸೆಂಟರ್ ಮಾಲ್. ಸೊ ನಾವಲ್ಲಿ ರಿಲಯನ್ಸಿಗೆ ಹೋಗಿದ್ವಿ. ಏನು ತೊಗೊಂಡಿಲ್ಲ ಅಂದ್ರೂ ಒಂದು ಸರಿ ಹೋಗಿ ನೋಡ್ತೀವಿ ಏನು ಲೇಟೆಸ್ಟಾಗಿ ಬಂದಿದೆ ಅಂತ. ನೋಡಿ ಗೈಸ್, 85 ಇಂಚಸ್ ಇದ್ದು. ನಾವು ಮ್ಯಾಕ್ಸಿಗೆ ಹೋಗಿದ್ವಿ. ಅಲ್ಲಿ ಆಫರು ಇತ್ತು ಅವತ್ತು. ಸೊ ಅಲ್ಲೇ ನಾವು ಶಾಪ್ ಮಾಡಿದ್ವಿ. ಇವಳಿಗಂತೂ ಸಮಾಧಾನನೇ ಆಗೋದಿಲ್ಲ. ಎಷ್ಟು ಗೊಂಬೆ ತೊಗೊತಾಳೆ, ಬೇರೆದ ತೊಗೊತಾಳೆ. ಇವಾಗೇನೋ ನೋಡ್ತಾ ಇದ್ದಾಳೆ. ಬೇಕಾ? ಅದನ್ನು ಬೇಕಾ? ಸೊ ಫ್ರೆಂಡ್ಸ್, ನಾವು ಬಂದ್ವಿ, ಶಾಪಿಂಗ್ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಓಕೆ, ಬಾಯ್ ಬಾಯ್. ಬೇಡ ಅಂತ ಹೋಗ್ಬಾರ್ದಂತೆ, ಮನೆಗೆ ಹೋಗ್ಬಾರ್ದು ಅಂತ ಇಲ್ಲೇ ಇರ್ಬೇಕಂತೆ. ಅವಳಿಗೆ ಸಮಾಧಾನ ಮಾಡಿ ನಾವು ಮನೆಗೆ ಹೋದ್ವಿ. ಫ್ರೆಂಡ್ಸ್, ನಾನು ನಿಮಗೆಲ್ಲರಿಗೂ ಒಂದು ಮೋಟಿವೇಶ್ನಲ್ ಮೆಸೇಜ್ ಕೊಡಬೇಕು ಅಂತ ಅಂದ್ಕೊಂಡೆ. ಏನಂತ ಅಂದರೆ, ಇವಾಗ ಯಾರೇ ಏನೇ ಮಾಡೋಕ್ಕೋದ್ರೂ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನ್ನೋದೇ ಇರುತ್ತೆ. ಯಾರಿಗೇ ಆದ್ರೂ ಮುಟ್ಟಿದ ತಕ್ಷಣವೇ ಸಕ್ಸಸ್ ಆಗೋದಿಲ್ಲ. ಸೊ ಕಾಯಬೇಕು, ಎಲ್ಲದಕ್ಕೂ ಕಾಯಬೇಕು, ಪೇಷನ್ಸಿಂದ ಇರಬೇಕು. ಸೊ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಹಿಂದೆ ಬಂದುಬಿಡೋದು. ಸೊ ಹಂಗೆ ಬಂದವರಿಗೆ ಇನ್ನೊಂದು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಸೊ ಒಂದೇನೋ ಮಾಡ್ತಿದ್ದೀವಿ ಅಂತ ಆದಾಗ ಸ್ಟಾರ್ಟಿಂಗ್ ಟ್ರಬಲ್ ಅನ್ನೋದಿದ್ದೇ ಇರುತ್ತೆ. ಅದನ್ನೆಲ್ಲ ದಾಡ್ಕೊಂಡು ಹೋದ್ಮೇಲೆ ನಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಹಾಗೆ ಒಬ್ರೊಬ್ರು ಹೇಳ್ತಾರೆ, ಅವನಿಗೆ ಟ್ಯಾಲೆಂಟ್ ಇದೆ, ನನಗೆ ಆ ಟ್ಯಾಲೆಂಟ್ ಇಲ್ಲ, ಸೊ ನನಗದು ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗಲ್ಲ, ಅದು ಎಲ್ಲರಿಗೂ ಟ್ಯಾಲೆಂಟ್ ಅನ್ನೋದಿದ್ದೇ ಇರುತ್ತೆ. ಏನು ಅಂತ ಅಂದರೆ ಒಬ್ರೊಬ್ರು ಎಸಿಟೇಟ್ ಮಾಡ್ಕೊತಾರೆ, ಶೋಕೇಶ್ ಮಾಡಲ್ಲ, ಎದುರ್ಕೊಂಡು ಕೂತ್ಕೊತಾರೆ. ಹೇಗೋ ಏನೋ ಯಾರು ಏನಾರು ಅಂದ್ಕೊಂಡ್ಬಿಡ್ತಾರ ಏನು, ಅದು ಏನು ಯಾರು ಏನಾರು ಅಂದ್ಕೊಳ್ಳಿ, ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಜನ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬೇಡ್ರಿ. ನೀವೇನು ಮಾಡ್ತಿದ್ದೀರಾ, ನೀವೇನು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮಗೆ ಹೆಮ್ಮೆ ಇದ್ದರೆ ಸಾಕೋದು. ಸೊ ಅದೇ ನಿಮ್ಮ ಮೇಲೆ ನೀವು ಫಸ್ಟು ನಂಬಿಕೆ ಇಡ್ರಿ. ಹೌದು, ನಾನು ಇದನ್ನು ಮಾಡ್ತಾ ಇದ್ದೀನಿ, ಮುಂದೊಂದು ದಿನ ನನಗೆ ಇದು ಸಕ್ಸಸ್ ಆಗೇ ಆಗತ್ತೆ ಅನ್ನೋದನ್ನು ಛಲ ಇಟ್ಕೊಂಡು ಸೊ ನುಗ್ಗಿ, ಏನೂ ಇಲ್ಲ. ಸೊ ಯಾರೇ ಆಗಲಿ, ಏನೇ ಹೊಸ್ದಾಗಿ ಏನೇ ಮಾಡ್ತಿದ್ರು ನನ್ನ ಕಡೆಯಿಂದ ಅವರಿಗೆಲ್ಲರಿಗೂ ಆಲ್ ದಿ ಬೆಸ್ಟ್. ಹಾಗೆ ನಾನು ಅಷ್ಟೇ, ನಂಗೆ ಲಾಸ್ಟ್ ಇಯರಿಂದನೂ ವ್ಲಾಗ್ಸ್ ಮಾಡಬೇಕು ಅಂತ ತುಂಬ ಇಷ್ಟ. ನನಗೆ ಎಡಿಟಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಇನ್ನೂ ಕಲಿಯಬೇಕು ನಾನು ಎಡಿಟಿಂಗ್ಸ್. ಬಟ್ ಏನು ಅಂತ ಅಂದರೆ, ಏನೋ ಕೂಡು ಬರುತ್ತೆಲ್ಲದಕ್ಕೂ ಅಂತಾರಲ್ಲ, ಕಾದಿ ಸಡನ್ನಾಗಿ ಮಾಡಬೇಕು ಅಂತ ನನಗೆ ಮೈಂಡಲ್ಲಿ ಟಕ್ ಅಂತ ಬಂದಿದ್ದು ನನಗೆ. ಸೊ ಮಾಡಿದೆ. ಸೊ ಇವಾಗ ಇನ್ನೂ ಹೋಗ್ತಾ ಇನ್ನೂ ಚೆನ್ನಾಗಿ, ಇನ್ನೂ ಎಡಿಟಿಂಗ್ ಚೆನ್ನಾಗಿ ಕಲಿತೀನಿ, ಇನ್ನೂ ವ್ಲಾಗ್ಸನ್ನು ಚೆನ್ನಾಗಿ ಮಾಡ್ತೀನಿ. ನಾನು ವೀಡಿಯೋಸು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಅದೆಲ್ಲ ಮಾಡಬೇಕು ಅಂದರೆ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನಗೆ ಬೇಕೇ ಬೇಕು.
ಸೊ ಎಲ್ಲರೂ ಅಷ್ಟೇ ನನ್ನ ವೀಡಿಯೋಸನ್ನು ಫುಲ್ಲು ನೋಡಿ, ಎಲ್ಲರೂ ಸ್ಕಿಪ್ ಮಾಡಬೇಡಿ, ನೋಡಿ. ಆದಷ್ಟು ನಾನು ಎಲ್ಲ ವೀಡಿಯೋಸಲ್ಲೂ ಮೋಟಿವೇಶ್ನಲ್ ಮೆಸೇಜ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ನಾನು. ಫ್ರೆಂಡ್ಸ್, ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಅಷ್ಟೇ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸೊ ಬಾಯ್, ಟೇಕ್ ಕೇರ್.